ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅಂದರೆ ಗದಗ ಜಿಲ್ಲೆಯೊಳಗೆ ಮುಂಡ್ರಿಗಿ ತಾಲೂಕು. ಇಂಥ ತಾಲೂಕಿನೊಳಗೆ ನಡೆದಾಡುವಂಥ ದೇವರು ನಮ್ಮ ಈ ತಾಲೂಕಿನ ಜನರ ಪುಣ್ಯ. ಇಂಥ ಜಗತ್ತುಗಳನ್ನು ಪಡೆಯೋದಕ್ಕೆ ಯಾಕಪ್ಪ ಅಂತಂದ್ರೆ ಅತಿ ಹಿಂದುಳಿದ ತಾಲೂಕು. ಇಂಥ ತಾಲೂಕಿನೊಳಗೆ ಒಂದು ಶಾಲೆ ಕಟ್ಟೋದಂದು ಅಂದ್ರೆ ಒಂದು ಶತಮಾನೋತ್ಸವ ಆಚರಣೆ ಮಾಡ್ಕೊಳ್ಳೋದಂದ್ರೆ ಇವತ್ತು ನಮ್ಗೆ ಹೆಮ್ಮೆ ಅನಿಸ್ತದೆ. ರಾಜ್ಯದೊಳಗೆ ವಿವಿಧ ಭಾಗದೊಳಗೆ ವಿಜ್ಞಾನಿಗಳಾಗ್ಯಾರ, ಇಂಜಿನಿಯರ್ ಅದರ, ಸಾಕಷ್ಟು ಈ ಮುಂಡ್ರಿಗಿ ತಾಲೂಕು ಕೊಡುಗೆಗಳನ್ನು ಕೊಟ್ಟೈತೆ. ಇವತ್ತು ವಿಜಯೋತ್ಸವವನ್ನು ಶತಮಾನೋತ್ಸವವನ್ನು ಇವತ್ತು ಆಚರಣೆ ಮಾಡ್ಕೊಳ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳು ಈ ತಾಲೂಕಿನ ಜನ ಸೇರಿ ಭಾಳ ಸಡಗರ ಸಂಭ್ರಮದಿಂದ ಇವತ್ತು 17 ಮತ್ತು 18ನೇ ತಾರೀಕಿನಿಂದ ಅಂದು ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೀನಿ. ದೇವಪ್ಪ ಇಟಗಿ ವಿದ್ಯಾಸಮಿತಿಯ ಶತಮಾನೋತ್ಸವದ ಸಂಭ್ರಮದ ಮುಖ್ಯ ಕಾರ್ಯಕ್ರಮ ಇದೇ ಜನವರಿ 17 ಮತ್ತು 18 ಶನಿವಾರ ಹಾಗೂ ರವಿವಾರ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಂಸ್ಥೆಯ ಸ್ಥಿರಾಧ್ಯಕ್ಷರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನಾನೇಶ್ವರ ಮಹಾಶ್ರೀಗಳು ವಹಿಸಲಿದ್ದು, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮಣಿಪುರ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಉತ್ತರಾಧಿಕಾರಿಗಳು ವಹಿಸಲಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸಭಾಪತಿಗಳಾದಂತಹ ಬಸವರಾಜ ಹೊರಟ್ಟಿ ಸಾಹೇಬರು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿ ಶತಮಾನೋತ್ಸವದ ಸಂಭ್ರಮದ ಮುಖ್ಯ ವಿಷಯ ಒಂದು ನೂತನ ಪದವಿ ಪೂರ್ವ ಮಹಾವಿದ್ಯಾಲಯದ ಕಟ್ಟಡ ಉದ್ಘಾಟನೆಯನ್ನು ಕೇಂದ್ರ ಸಚಿವರಾದಂತಹ ಶ್ರೀಯುತ ಪ್ರಹ್ಲಾದ್ ಜೋಶಿಯವರು ಮಾಡಲಿದ್ದಾರೆ. ಹಾಗೂ ಇನ್ನೂ ಅನೇಕ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿಯವರು ಹಾಗೂ ಅದೇ ರೀತಿ ನಮ್ಮ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ HK ಪಾಟೀಲರು, ಇನ್ನೂ ಅನೇಕ ಈ ಭಾಗದ ಜನಪ್ರಿಯ ಶಾಸಕರಾದಂತಹ GS ಪಾಟೀಲರು, ಅದೇ ರೀತಿ ಡಾಕ್ಟರ್ ಚಂದ್ರು ಲಮಾಣಿಯವರು, ಸಂಕನೂರವರು ಹಾಗೂ ಇನ್ನೂ ಅನೇಕ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ. ತಮಗೆಲ್ಲ ಗೊತ್ತಿರೋ ಹಾಗೆ 1958ರಲ್ಲಿ ಈ ಒಂದು ಜಯ ಪ್ರೌಢಶಾಲೆ ಕಟ್ಟಡ ಉದ್ಘಾಟನೆ ಮಾಡಿದ್ದು ಆಗಿನ ಗವರ್ನರ್ ಆದಂಥ ಜಯಚಾಮರಾಜ ಒಡೆಯವರು. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಈಗಿನ ಜಯಚಾಮರಾಜ ಒಡೆಯವರ ಮೊಮ್ಮಕ್ಕಳಾದಂಥ ಯದುವೀರ್ ಒಡೆಯರವರು ಈ ಒಂದು ನೂತನ ಕಟ್ಟಡದ ಉದ್ಘಾಟನೆ ಮಾಡಲಿದ್ದು, ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ.